ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಎಗ್ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ ಬರ್ರಿ. ನಾನು ಸಿಂಪಲ್ಲಾಗಿ ಮಾಡ್ತೀನಿ, ಮನೆಯಲ್ಲೇ ಈಸಿಯಾಗಿ ಮಾಡ್ತೀನಿ ನೋಡ್ರಿ. ಇದು ಯಾವುದೇ ರೀತಿಯ ಮಸಾಲೆ ಹಾಕ್ದೇ ಉಪ್ಪು ಖಾರ ಇಷ್ಟೇ ಹಾಕಿ ಮಾಡ್ತೀನಿ ನೋಡ್ರಿ. ರುಚಿಯಾಗಿರುತ್ತೆ, ಸಿಂಪಲ್ಲಾಗಿ ಮಾಡ್ಕೋಬೋದು. ಈಗ ಇಲ್ಲಿ ಒಂದು ಕಡಾಯಿ ಕಾಯ್ದಕ್ಕೆ ಇಟ್ಟಿದ್ದೀನಿ. ಕಡಾಯಿ ಕಾದೈತೆ ನೋಡ್ರಿ. 1.5 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ರೈಸ್ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೈಸ್ ಉದುರಾಗಿರ್ಬೇಕು ನೋಡ್ರಿ. ರೈಸ್ ಮಾಡಿ ಆರಿಟ್ಕೊಂಡಿದ್ದೀನಿ ಆಗಲೇ. ಈಗ ಇಲ್ಲಿ ಈರುಳ್ಳಿ ಹಾಕ್ತಿದ್ದೀನಿ ನೋಡ್ರಿ. ಉದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಹಸಿಮೆಣ್ಸಿಕಾಯಿ, ಕರಿಬೇವು ಹಾಕ್ತಿದ್ದೀನಿ ನೋಡ್ರಿ. 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ಪುಡಿನೂ ಹಾಕ್ತೀವಲ್ಲ, ಹಂಗಾಗಿ ಕಡಿಮೆ ತೊಗೊಂಡಿದ್ದೀನಿ ನೋಡ್ರಿ. ಇದು ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ಈರುಳ್ಳಿ ಮೆಣಸಿನ್ಕಾಯಿ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ನೋಡ್ರಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಎಣ್ಣೆ ಒಳಗೆ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಎಲ್ಲದ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕ್ರಿ. ಭಾಳ ಸುಲಭವಾಗಿ ಮಾಡ್ಬೋದು ನೋಡ್ರಿ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಎಗ್ ರೈಸ್ನ. ಚೆನ್ನಾಗಿ ಅದನ್ನೆಲ್ಲ ಇದನ್ನು ಮಾಡ್ಕೋಬೇಕ್ರಿ. ಎಣ್ಣೆ ಒಳಗೆ ಕೈ ಆಡಿಸ್ಕೊತೀನಿ ರೀ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನೋಡ್ರಿ. 1.5 ಚಮಚ ಇಲ್ಲ 1 ಚಮಚ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಅದು ಸ್ಪೂನ್ ಸ್ವಲ್ಪ ದೊಡ್ಡದೈತ್ರಿ, ಹಂಗಾಗಿ ನೀವು ಟೇಸ್ಟಿಗೆ ತಕ್ಕಂಗೆ ಇದನ್ನು ಹಾಕೋರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ಹೆಚ್ಚಿಗೆ ಮಸಾಲೆ ಅದೆಲ್ಲ. ನಾನಿಲ್ಲಿ ಏನು ಮಸಾಲೆ ಅದು ಹಾಕ್ತಿಲ್ಲ. ಉಪ್ಪು ಖಾರ ಅರಿಶಿನ ಇಷ್ಟು ಬಿಟ್ಟು. ಇದು ಗರಂ ಮಸಾಲ 1, ಧನಿಯಾ ಪುಡಿ 1 ಹಾಕ್ತಿದ್ದೀನಿ ನೋಡ್ರಿ. ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಈಸಿಯಾಗಿ ಸುಲಭವಾಗಿ ಮಾಡ್ಕೋಬೋದು ನೋಡ್ರಿ. ಈಗ ಅದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಆಗಬೇಕ್ರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ರಿ. ಇದು ಎಣ್ಣೆ ಒಳಗೆಲ್ಲ ಇದಾಗೈತ್ರಿ. ಈಗ ಇದಕ್ಕೆ ಟೊಮೆಟೊ ಹಾಕ್ತೀನಿ ರೀ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊನ. ನೀವು ಟೊಮೆಟೊ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇಲ್ಲಿ ನಾನು ಟೊಮೆಟೊ ಹಾಕ್ತಿದ್ದೀನಿ. ಎಣ್ಣೆ ಒಳಗೆ ಟೊಮೆಟೊನ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡ್ರಿ. ಟೊಮೆಟೊ ಎಲ್ಲ ಮೆತ್ತಗಾಗ್ಬೇಕು ಅದು ಎಣ್ಣೆ ಒಳಗೆ. ಆ ರೀತಿ ಕೈ ಆಡಿಸ್ಕೋಬೇಕ್ರಿ ಅದನ್ನು. ಟೊಮೆಟೊ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಹಂಗಾಗಿ ಟೊಮೆಟೊ ಹಾಕಿದ್ದೀನಿ. ನಾನು ಕೆಲವೊಂದು ಸಲ ಟೊಮೊಟೊ ಹಾಕೋದಿಲ್ಲ, ಟೊಮೆಟೊ ಹಾಕ್ದೇನೂ ಮಾಡ್ತೀನಿ. ಆ ಟೇಸ್ಟೊಂದು ಚೆನ್ನಾಗಿರುತ್ತೆ. ಟೊಮೆಟೊ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿರಿ. ನಾನು ಟೊಮೆಟೊ ಬದಲಿ ನಿಂಬೆಹಣ್ಣು ಹಿಂಡ್ಕೊತಿದ್ದೆ. ಟೊಮೆಟೊ ಹಾಕಿ ಮಾಡಿದ್ರೆ ಆಯಿತು ಅಂತಂದು ಟೊಮೆಟೊ ಹಾಕಿದ್ದೀನಿ ನೋಡಿರಿ. ಎಣ್ಣೆ ಒಳಗೆಲ್ಲ ಫ್ರೈ ಮಾಡ್ಕೋಬೇಕ್ರಿ ಅದನ್ನೀಗ. ನಾವು ಎಣ್ಣೆ ಒಳಗೆ ಎಷ್ಟು ಬೇಯಿಸ್ಕೋತೀವಿ ತರಕಾರಿನ ಅಷ್ಟು ರುಚಿಯಾಗುತ್ತೆ ನೋಡ್ರಿ. ಯಾವುದೇ ಒಂದು ಅಡುಗೆ ಚಲೋ ಆಗತ್ತೆ ರೀ. ಈಗ ಇದಕ್ಕೆ ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 5 ಮೊಟ್ಟೆ ತೊಗೊಂಡಿದ್ದೀನಿ. ನೀವು ಕಡಿಮೆ ಆದ್ರೆ ಹಾಕ್ಕೋಬೋದು, ಇಲ್ಲ ಸ್ವಲ್ಪ ಹೆಚ್ಚಿಗಾದ್ರೆ ಮೊಟ್ಟೆ ಹಾಕ್ಕೋಬೋದು ನೋಡ್ರಿ. ನಾನಿಲ್ಲಿ 5 ಮೊಟ್ಟೆ ತೊಗೊಂಡಿದ್ದೀನಿ. ಸ್ವಲ್ಪ ಎಗ್ಗು ತಿನ್ಬೇಕಾದ್ರೆ ಬರಲಿ ಅಂತಂದು ಜಾಸ್ತಿ 5 ಮೊಟ್ಟೆ ತೊಗೊಂಡು ನೋಡ್ರಿ. ಈಗ ಇದನ್ನು ಒಂದು 5 ನಿಮಿಷ ಹಿಂಗೆ ಬಿಡ್ತೀನಿ ರೀ. ಒಂದು 4-5 ನಿಮಿಷ ಹಂಗೆ ಸ್ವಲ್ಪ ಸಣ್ಣ ಉರಿ ಮ್ಯಾಗ ಬಿಟ್ವಿ ಅಂತಂದರೆ ಸ್ವಲ್ಪ ಅದು ದಪ್ಪ ದಪ್ಪ ಬರುತ್ತೆ ತಿನ್ನಬೇಕಾದ್ರೆ. ನಾವು ಈಗಿಂದಲೇ ಕಲಿಸ್ಬಿಡ್ಲಿ, ಅದು ಉದುರಾಗಿ ಇದಾಗಿಬಿಡ್ತಾರೆ, ಅದು ಬುರ್ಜಿ ಟೈಪ್ ಆಗಿಬಿಡುತ್ತಾ. ಇಲ್ಲಿ ಮೇಲ್ಗಡೆ ಕೊತ್ತಂಬರಿ ಹಾಕ್ಕೊಂಡು ನೋಡ್ರಿ. ಒಂದು ಸ್ವಲ್ಪ 1-2 ನಿಮಿಷ ಬಿಟ್ಟು ಎಲ್ಲ ಕಲಿಸ್ಕೋಬೇಕು ನೋಡ್ರಿ. ಈಗ ಇದಕ್ಕೆ ಖಾರದ ಪುಡಿ ಹಾಕ್ತಿದ್ದೀನಿ. ನೀವು ರುಚಿಗೆ ನೋಡ್ಕೊಂಡು ನೀವು ಖಾರ ಎಷ್ಟು ತಿಂತೀರಿ ಅದ್ರ ಮೇಲೆ ಹಾಕ್ಕೊಡ್ರಿ ಖಾರದ ಪುಡಿನ. ಇಲ್ಲ ಇಲ್ಲಿ ಅದು ಸಣ್ಣ ಸ್ಪೂನ್ ಐತಲ್ಲ, 2 ಇಲ್ಲ 3 ಚಮಚ ಹಾಕ್ತಿದ್ದೀನಿ ನೋಡ್ರಿ. ಅರಿಶಿನ ಒಂದು ಸ್ವಲ್ಪ ನೋಡ್ರಿ.
ಉಪ್ಪು ರುಚಿ ತಕ್ಕಷ್ಟು ನೋಡಿರಿ. ಉಪ್ಪು ನೋಡ್ಕೊಂಡು ಹಾಕೋರಿ. ಈಗ ಇದನ್ನು ಎಲ್ಲ ಕಲಿಸ್ತೀನಿ ರೀ, ಮಿಕ್ಸ್ ಮಾಡ್ಕೊತೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೋಡಿರಿ. ನಿಧಾನಕ್ಕೆ ಕಲಿಸ್ಕೋಬೇಕು ನೋಡಿರಿ ಇದನ್ನು. ಸುಲಭವಾಗಿ ಈಸಿಯಾಗಿ ತಟ್ಟಂತ ಮಾಡ್ಕೋಬೋದು ನೋಡಿರಿ. ರೈಸ್ ಮಾಡಿಟ್ಕೊಂಡು ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಇದನ್ನು ರುಚಿಯಾಗಿನೂ ಇರುತ್ತೆ ನೋಡಿರಿ. ಮಿಕ್ಸ್ ಮಾಡ್ಕೊತೀನಿ ರೀ ಇದನ್ನು ನೀಟಾಗಿ. ಸ್ವಲ್ಪ ಉರಿ ಜೋರಿಟ್ಟು ಕಲಿಸ್ಕೋಬೇಕು ನೋಡ್ರಿ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಇದನ್ನು ಒಂದ್ಸಲ ಟ್ರೈ ಮಾಡಿ. ದಪ್ಪ ದಪ್ಪ ಬರುತ್ತೆ ರೀ, ಸ್ವಲ್ಪ ಬಿಟ್ಟು ಕಲಿಸ್ಕೊಂಡ್ರೆ. ಈಗ ಮಿಕ್ಸ್ ಮಾಡ್ಕೊತೀನಿ ರೀ ಎಲ್ಲ. ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಉಪ್ಪು ಖಾರ ಅದರ ಹಾಕಿದ್ರೆ ಅದು ಹೊಂದೋದಿಲ್ಲ. ಮೊದಲೇ ಅದೇನು ಎಗ್ ಹಾಕಿರ್ತೀವಲ್ಲ, ಒಂದು ನಿಮಿಷ ಬಿಟ್ಟು ಉಪ್ಪು ಖಾರ ಅರಶಿನ ಏನು ಮಸಾಲೆ ಹಾಕ್ತೀವಿ ಅದೆಲ್ಲ ಹಾಕ್ಬೇಕು ನೋಡಿರಿ. ಇಲ್ಲಿ ಧನಿಯಾ ಪುಡಿ ಗರಂ ಮಸಾಲ ಮಿಸ್ ಆಗೈತ್ರಿ, ಅದು ವಿಡಿಯೋದಲ್ಲಿ ಹಾಕೋದು. ಅದನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿರಿ. ಚೆನ್ನಾಗಿ ಕಲಿಸ್ಕೋಬೇಕ್ರಿ ಅದನ್ನು. ಎಲ್ಲ ಉಪ್ಪು ಖಾರ ಎಲ್ಲ ಹೊಂದ್ಬೇಕಲ್ಲ, ನೀಟಾಗಿ ಎಲ್ಲ ಕಲಿಸ್ಕೋಬೇಕು ನೋಡಿರಿ. ಸುಲಭವಾಗಿ ಮಾಡ್ಕೋಬೋದು ನೋಡಿರಿ. ನಾವೇನು ಎಗ್ ರೈಸ್ ಹಿಂಗೆ ವಾರಕ್ಕೆ ಹಿಂಗೇನು ಮಾಡ್ಕೊಳ್ಳೋದಿಲ್ಲ. 15 ದಿನಕ್ಕೆ ತಿಂಗಳಿಗೆ ತಿನ್ನಬೇಕು ಅಂತಂದ್ರೆ ಮಾಡ್ಕೊತೀವಿ ನೋಡಿರಿ. ಈಗ ಇದಕ್ಕೆ ರೈಸ್ ಹಾಕಿ ಕಲಿಸ್ಕೊತೀನಿ ರೀ. ರೈಸ್ ಉದ್ರಾಗಿ ಇರ್ಬೇಕು ನೋಡಿರಿ, ಮೆತ್ತಗಿದ್ರೆ ಚಲೋ ಆಗಲ್ಲ ಇದು ಎಗ್ ರೈಸು. ಈ ರೀತಿಯಾಗಿ ಇರ್ಬೇಕು ನೋಡಿರಿ, ರೈಸ್ ಬಳ ಅನ್ಬೇಕು, ಅಂದ್ರೆ ಚೆನ್ನಾಗಿರುತ್ತೆ ರೀ ಟೇಸ್ಟ್ ತಿನ್ನೋದಕ್ಕೂ. ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ಈಗ ರೈಸ್ನ. ನಿಧಾನಕ್ಕೆ ಕಲಿಸ್ಕೋಬೇಕು ನೋಡಿರಿ. ದಪ್ಪ ದಪ್ಪ ಹೆಂಗೆ ಕಾಣುತ್ತೆ, ಈ ರೀತಿ ತಿನ್ನಬೇಕಾದ್ರೆ ಬಂದರೆ ರುಚಿ ಆಗುತ್ತೆ ನೋಡಿರಿ ಎಗ್ಗು. ಅದು ಬುರ್ಜಿ ಟೈಪ್ ಮಾಡಿಬಿಟ್ಟಿವಿ ಅಂತಂದ್ರೆ ಚೆನ್ನಾಗಿ ಆಗೋದಿಲ್ಲ ಅದು. ಸ್ವಲ್ಪ ಎಗ್ ರೈಸಿಗೆ ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕ್ರಿ, ಅಂದರೆ ಸ್ವಲ್ಪ ಖಾರ ಇದ್ರೇ ರುಚಿ ಇದೆ ಎಗ್ ರೈಸು. ಸ್ವಲ್ಪ ಉಪ್ಪು ಖಾರ ಸಪ್ಪ ಆದರೆ ಟೇಸ್ಟ್ ಇರೋದಿಲ್ಲ. ನೀವು ರುಚಿಗೆ ಅನುಗುಣವಾಗಿ ನೋಡ್ಕೊಂಡು ಮಾಡ್ಕೋರಿ. ರೆಡಿ ಆಯ್ತು ನೋಡ್ರಿ ಇದು ಎಗ್ ಬುರ್ಜಿ, ಇದು ಎಗ್ ರೈಸ್. ರೆಡಿ ಆಯ್ತು ರೀ ಎಗ್ ರೈಸ್. ಸಖತ್ ಟೇಸ್ಟಿಯಾಗಿ ಆಗೈತೆ ನೋಡ್ರಿ. ಹೆಚ್ಚಿಗೆ ಏನು ಮಸಾಲೆ ಹಾಕ್ದೇ ಮಾಡ್ಕೋಬೋದು ನೋಡ್ರಿ. ಮೇಲ್ಗಡೆ ಕೊತ್ತಂಬರಿ ಹಾಕ್ತಿದ್ದೀನಿ ಗಾರ್ನಿಷಿಂಗಿಗೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಮುಂದಿನ